ನೋಡಿ SIR ಫಾರ್ಮ್ ಹೇಗೆ ಫಿಲ್ ಮಾಡೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 2 ಕಾಲಮ್ ಇರುತ್ತೆ. ಈ ಕಾಲಮಲ್ಲಿ ನಿಮ್ಮ ID ಕಾರ್ಡು, ವೋಟರ್ ID ಕಾರ್ಡದ್ದು ಏನು ಅಡ್ರೆಸ್ ಇರುತ್ತೆ, ನಿಮ್ಮ ನೇಮು, ಅದು ವೋಟರ್ ID ನಂಬರ್, ಅದು ಅಡ್ರೆಸ್ ಇಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ಅದರದ್ದು ನೆಕ್ಸ್ಟ್ ಕಾಲಮಲ್ಲಿ ಏನು ಕ್ರಮ ಸಂಖ್ಯೆ, ನೀವು ಯಾವ ಸ್ಕೂಲ್ದು, ಏನು ಯಾವ ರಾಜ್ಯದ್ದು ಅನ್ನೋದು ಎಲ್ಲ ಡೀಟೇಲ್ಸ್ ಇಲ್ಲಿರುತ್ತೆ. ಆಮೇಲೆ ಇಲ್ಲಿ ನಿಮ್ಮ ಫೋಟೋ ಇರುತ್ತೆ. ಇಲ್ಲಿ ಬೇಕಂದರೆ ನಿಮ್ಮದು ಇತ್ತೀಚಿನ ಭಾವಚಿತ್ರ ನಿಮಗೆ ಬೇಕು ಅಂದರೆ ಇಲ್ಲಿ ಹೊಸ ನಿಮ್ಮದು ಇವಾಗಿನ ರೀಸೆಂಟ್ ಫೋಟೋ ಇರುತ್ತೆ, ಅದನ್ನು ನೀವು ಇಲ್ಲಿ ಕೊಟ್ಟರೆ ಇಲ್ಲಿ ನಿಮಗೆ ಆ ಫೋಟೋ ನೀವು ಹಾಕಿ ಕೊಟ್ಟರೆ ಆ ಫೋಟೋ ಅಪ್ಡೇಟ್ ಆಗುತ್ತೆ. ಬೇಡ ನನಗೆ ಹಳೇದೇ ಇರಲಿ ಅಂದರೆ ಕೊಡದೇ ಇದ್ದರೆ ಹಳೆಯ ಫೋಟೋನೇ ಅಪ್ಡೇಟ್ ಆಗುತ್ತೆ. ಓಕೆನಾ. ಇವಾಗ ಇಲ್ಲಿನ ಕಾಲಮ್ಸ್ ಏನು ಬರುತ್ತೆ ಅಂದರೆ, ಇಲ್ಲಿ 2002ರಲ್ಲಿ ಯಾರು ವೋಟರ್ ID ಇರುತ್ತೋ ಅವರು ಈ ಕಾಲಮಲ್ಲಿ ಮಾತ್ರ ಫಿಲ್ ಮಾಡಬೇಕು. ಈ ಫುಲ್ ಕಾಲಮಲ್ಲಿ 2002ರ ಯಾರು ವೋಟರ್ ID ಇರಲ್ವೋ ಅವ್ರು ಈ ಕಾಲಮಲ್ಲಿ ಫಿಲ್ ಮಾಡಬೇಕಾಗತ್ತೆ. ಈ ಕಾಲಮ್ ಫಿಲ್ ಮಾಡಿ ಮತ್ತು ಇದನ್ನು ಕಂಟಿನ್ಯೂ ಮಾಡಿ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಮೊದಲಿಗೆ ಇಲ್ಲಿ ನೋಡಿ, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು ಅಂತ ಇದೆ. ಇಲ್ಲಿ ಒಂದು ಏನು ನಿಮ್ಮ 2002ರಲ್ಲಿ ಏನು ನಿಮ್ಮದು ಹೆಸ್ರು ಇರುತ್ತೋ ಆ ಹೆಸ್ರು ಹಾಕಿ, ಆ ನಂಬರ್ ಏನಲ್ಲಿರುತ್ತೋ ಆ ನಂಬರ್ನ ಇಲ್ಲಿ ಹಾಕಿ. ಆಮೇಲೆ ಅದರಲ್ಲಿರೋ ನಿಮ್ಮ ತಂದೆದು ತಾಯಿದು ಏನು ಹೆಸ್ರು ನೀವು ಕೊಟ್ಟಿರ್ತೀರ ಆ ಟೈಮಲ್ಲಿ ಆ ಹೆಸ್ರನ್ನ ಇಲ್ಲಿ ಹಾಕಿ ಈ ಪ್ಲೇಸಲ್ಲಿ. ಆಮೇಲೆ ಅವರು ನಿಮಗೆ ಯಾವ ರೀತಿ ಸಂಬಂಧ ಅಂತ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅವರು ಏನು ಆಗ್ತಾರೆ, ತಂದೆ ಆಗ್ತಾರೆ, ತಾಯಿ ಆಗ್ತಾರೆ, ಯಾವ ರೀತಿ ಸಂಬಂಧ ಆಗುತ್ತೆ ಅನ್ನೋ ಹೆಸ್ರನ್ನ, ಅದರ ಸಂಬಂಧನ ಇಲ್ಲಿ ನೀವು ಬರೀಬೇಕಾಗುತ್ತೆ. ಆಮೇಲೆ ನೀವು ಯಾವ ಜಿಲ್ಲೆ, ಆ ಜಿಲ್ಲೆನ ಇಲ್ಲೇ ಹಾಕಬೇಕಾಗುತ್ತೆ. ಆಮೇಲೆ ರಾಜ್ಯ ಬಂದು ಕರ್ನಾಟಕ ರಾಜ್ಯ ಅಂತ ಹಾಕಿ. ಈ ವಿಧಾನಸಭಾ ಕ್ಷೇತ್ರದ ಹೆಸರು ಅನ್ನೋದು ನೀವು ನಿಮ್ಮ BLOನ ಕೇಳಿದ್ರೆ ಹೇಳ್ತಾರೆ. ನೀವು ಇಲ್ಲಿಂದ ಇಲ್ಲಿರೋದನ್ನೆಲ್ಲ ತಂದು ಇಲ್ಲಿ ಬರೆಯೋದಕ್ಕೆ ಹೋಗ್ಬಿಡಿ, ಅದು ತಪ್ಪಾಗುತ್ತೆ. ಆ ರೀತಿ ಎಲ್ಲ ತಪ್ಪಾಗಿ ಬರಿತಾ ಇದ್ದಾರೆ, ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿಂದ ನೋಡಿಕೊಂಡು ಇಲ್ಲಿ ಬರೆಯೋದು ತಪ್ಪಾಗುತ್ತೆ, ಆ ರೀತಿ ತಪ್ಪಾಗಿ ಬರೀಬೇಡಿ. BLOನ ಕೇಳಿ ಅವರು ಹೇಳ್ತಾರೆ ಹೆಸ್ರನ್ನ, ಆ ಹೆಸ್ರನ್ನ ಇಲ್ಲಿ ಬರೀರಿ. ಆಮೇಲೆ ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು, ಇದು ಕೂಡ ನೀವು ನಿಮ್ಮ BLOನ ಕೇಳಿದ್ರೆ ಅವರು ಹೇಳ್ತಾರೆ, ಅದನ್ನು ನೀವು ಇಲ್ಲಿ ಬರೀರಿ. ಆಮೇಲೆ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಇವು ಮೂರನ್ನು ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ನೀವು ಇಲ್ಲಿರೋ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆನ ತಂದು ಇಲ್ಲಿ ಬರೆಯೋದಕ್ಕೆ ಹೋಗ್ಬೇಡಿ, ಅದು ತಪ್ಪು ಮಾಹಿತಿ ಕೊಟ್ಟಂಗೆ. ಆ ರೀತಿ ನೀವು ಕೊಡಬಾರ್ದು. ಸೊ ನಿಮ್ಮ BLOನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಯಾರು ಇರ್ತಾರೋ ಅವರು ಫುಲ್ ಇದ್ರದ್ದು ಹೇಳ್ತಾರೆ, ಅದನ್ನು ನೀವು ಬರೀರಿ. ಓಕೆನಾ. ಆಮೇಲೆ ಇಲ್ಲಿ ನಿಮ್ಮ ಜನ್ಮ ದಿನಾಂಕ, ತಾರೀಕು, ತಿಂಗಳು, ವರ್ಷ ಅಂತ ಇದೆ, ಅದನ್ನು ನೀವು ಇಲ್ಲಿ ಫಸ್ಟ್ ತಾರೀಕಿಗೆ ಬರೀ, ಆಮೇಲೆ ತಿಂಗಳು, ಆಮೇಲೆ ವರ್ಷ ಬರೀರಿ ಇಲ್ಲಿ. ಆಮೇಲೆ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆ, ಏನು ನಿಮ್ಮದು ಆಧಾರ್ ನಂಬರ್ ಇರುತ್ತೋ ಅದನ್ನು ಈ ಪ್ಲೇಸಲ್ಲಿ ಬರೀರಿ. ಆಮೇಲೆ ಇಲ್ಲಿ ಮೊಬೈಲ್ ಸಂಖ್ಯೆ, ಏನು ನಿಮ್ಮದು ಮೊಬೈಲ್ ಪ್ರೆಸೆಂಟು ನೀವು ಯಾವುದು ಯೂಸ್ ಮಾಡ್ತಿರ್ತೀರೋ ನಂಬರು, ಆ ನಂಬರ್ನ ಈ ಪ್ಲೇಸಲ್ಲಿ ಬರೀರಿ. ಆಮೇಲೆ ನಿಮ್ಮ ತಂದೆಯ ಹೆಸ್ರನ್ನ ಈ ಪ್ಲೇಸಲ್ಲಿ ಬರೆದು, ತಂದೆಯ ಗುರುತಿನ ಚೀಟಿ, ವೋಟರ್ ID ಏನಿರುತ್ತೋ ಅದರದ್ದು ID ಇಲ್ಲಿನ ಬರೀರಿ ಇದ್ದರೆ. ಇಲ್ಲ ಅಂದರೆ ಬಿಟ್ಬಿಡಿ ಹಾಗೆಯೇ. ತಾಯಿ ಹೆಸರು, ಈ ಕಾಲಮ್ ಫಿಲ್ ಮಾಡಿದವ್ರ ಬಗ್ಗೆ ನಾನು ಹೇಳ್ತಿದ್ದೀನಿ. ಈ ಕಾಲಮ್ ಫಿಲ್ ಮಾಡಿದವರು ಇಲ್ಲಿ ಯಾವ ರೀತಿ ತುಂಬಬೇಕು ಅಂತ. ಆಮೇಲೆ ಅವ್ರ ತಾಯಿ ಹೆಸರು, ಅವ್ರ ತಾಯಿದು ಇದ್ದರೆ ಬರೀರಿ, ಇಲ್ಲಾಂದರೆ ಆ ಕಾಲಮ್ನ ಬಿಟ್ಬಿಡಿ. ಆಮೇಲೆ ನಿಮ್ಮ ಸಂಗಾತಿಯ ಹೆಸರು ಇಲ್ಲಿದ್ದರೆ ಬರೀರಿ, ಇಲ್ಲಾಂದರೆ ಅದನ್ನು ಕೂಡ ಬಿಟ್ಬಿಡಿ ಹಾಗೆಯೇ. ಆಮೇಲೆ ಕೊನೆಯದಾಗಿ ಇಲ್ಲಿ ನಿಮ್ಮ ಸಹಿನ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಸಹಿನ ಮಾಡಿ, ಆಮೇಲೆ ಆವಾಗ ಇದು ಪೂರ್ತಿ ಫಿಲ್ ಆಗುತ್ತೆ. ಆವಾಗ ಇದನ್ನು BLO ಕೊಟ್ಟರೆ ಅವರು ವೋಟರ್ IDನ ಅಪ್ಡೇಟ್ ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ. ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕೆ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.